Subscribe to Quality Pillar channel for quality, Six Sigma and lean related videos. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಪಿಲ್ಲರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 7 ಕ್ವಾಲಿಟಿ ಟೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ 7 ಕ್ವಾಲಿಟಿ ಟೂಲ್ಸ್ ಆರ್ ದ ಬೇಸಿಕ್ ಟೂಲ್ಸ್ ವಿಚ್ ಆರ್ ಯೂಸ್ಡ್ ಟು ಸಾಲ್ವ್ ಎನಿ ಪ್ರಾಬ್ಲಮ್ ಇನ್ ಆರ್ಗನೈಸೇಷನ್. ದೀಸ್ ಆರ್ ಫ್ಲೋ ಡಯಾಗ್ರಾಮ್ಸ್, ಚೆಕ್ ಶೀಟ್ಸ್, fishbone diagram, control charts, histogram, Pareto chart and scatter diagram. ಸೊ ಈ 7 ಕ್ವಾಲಿಟಿ ಟೂಲ್ಸ್ಗಳನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಬಂದು ಫ್ಲೋ ಡಯಾಗ್ರಾಮ್ಸ್. ಫ್ಲೋ ಡಯಾಗ್ರಾಮ್ಸ್ ಆರ್ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ಪ್ರೋಸೆಸ್. These are also called as process flow diagrams. Flow diagrams are invented by Frank and Leland in 1921. These flow diagrams are used to represent the flow of any process or to find out where the wrong happened in the process. ನಾನೊಂದು ಸಿಂಪಲ್ ಆಗಿ ಇಲ್ಲೊಂದು ಫ್ಲೋ ಚಾರ್ಟ್ ಮಾಡಿದ್ದೀನಿ. ಇಲ್ಲಿ ಸ್ಟಾರ್ಟು ಮತ್ತು ಪ್ರೊಸೆಸ್ಸು, ಡಿಸಿಷನು, ಸ್ಟಾಪು, ಈ ಥರ ಸಿಂಬಲ್ಸ್ ಇರ್ತವೆ ಫ್ಲೋ ಡಯಾಗ್ರಾಮ್ಸನ್ನ ಕ್ರಿಯೇಟ್ ಮಾಡಬೇಕಂದ್ರೆ. ಸೊ ಈ ಪ್ರೊಸೆಸ್ ಫ್ಲೋ ಡಯಾಗ್ರಾಮಿಂದ ನಮಗೆ ನಾವು ಐಡೆಂಟಿಫೈ ಮಾಡ್ಬೋದು ಇವಾಗ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ನಾವು ಅದು ಯಾವ ಪ್ರೊಸೆಸ್ಸಲ್ಲಿ ಯಾವ ಒಂದು ಸ್ಟೇಜಲ್ಲಿ ಆಗಿದೆ ಅಂತ ಈ ಪ್ರೊಸೆಸ್ ಫ್ಲೋ ಡಯಾಗ್ರಾಮಿಂದ ನಾವು ಅದನ್ನ ಅನಲೈಸ್ ಮಾಡ್ಬೋದು. ಸೊ ಇದು ಸಿಂಪಲ್ ಟೂಲ್ ಟು ಡ್ರಾ ಅ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್. ಕೆಲವೊಂದು ಸಿಂಬಲ್ಸ್ಗಳಿರ್ತವೆ. ಇನ್ನೂ ನಾನೊಂದು ಸಿಂಪಲ್ ಆಗಿರೋದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಸಿಂಬಲ್ಸ್ಗಳಿರ್ತವೆ, ಅವ್ನು ಯೂಸ್ ಮಾಡ್ಕೊಂಡು ಒಂದು ಕಾಂಪ್ಲಿಕೇಟೆಡ್ ಪ್ರೊಸೆಸ್ನ ಮ್ಯಾಪ್ ಮಾಡ್ಬೋದು ನಾವು. ಇದನ್ನೇ ಪ್ರೊಸೆಸ್ ಫ್ಲೋ ಡಯಾಗ್ರಾಮ್ ಅಂತಾರೆ. ಇದನ್ನು ಫಸ್ಟ್ ಇನ್ವೆಂಟ್ ಆಗಿರೋದು 1921 ಫ್ರ್ಯಾಂಕ್ ಮತ್ತು ಲಿಲೈನ್ ಅನ್ನೋರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ this is all about process flow diagram or flow diagrams. So ನಮ್ಮದು ನೆಕ್ಸ್ಟ್ ಟೂಲ್ ಬಂದು ಚೆಕ್ ಶೀಟ್. ಚೆಕ್ ಶೀಟ್ಸ್ ಆರ್ ದ ಡೇಟಾ ಕಲೆಕ್ಟಿಂಗ್ ಆ್ಯಂಡ್ ಡೇಟಾ ರೆಕಾರ್ಡಿಂಗ್ ಟೂಲ್. ಸೊ ಚೆಕ್ ಶೀಟ್ ಅಂದರೆ ಸಿಂಪಲ್ಲಾಗಿ ನಾನು ಚೆಕ್ ಶೀಟ್ ಪ್ರಿಪೇರ್ ಮಾಡಿದ್ದೀನಿ. ಡೇಟು, ಚೆಕ್ಡ್ ಕ್ವಾಂಟಿಟಿ, ಓಕೆ ಕ್ವಾಂಟಿಟಿ, ನಾಟ್ ಓಕೆ ಕ್ವಾಂಟಿಟಿ. ಸೊ ನಾನು ಡಿಫ್ರೆಂಟ್ ಡೇಟ್ಸಲ್ಲಿ ಏನೇನು ಮಾಡಿದ್ದೀವಿ, ಚೆಕ್ ಪಾಯಿಂಟ್ಸ್, ಚೆಕ್ ಶೀಟ್ಸ್, ಇಟ್ಸ್ ಕೈಂಡ್ ಆಫ್ ಡೇಟಾ ಕಲೆಕ್ಟಿಂಗ್ ಟೂಲ್. ಜಸ್ಟ್ ಡೇಟಾನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಡಿಫ್ರೆಂಟ್ ಡೇಟಲ್ಲಿ ನಾವು ಡೇಟಾನ ಕಲೆಕ್ಟ್ ಮಾಡಿದ್ದೀವಿ. ಸರ್ಟನ್ ಡೇಟಲ್ಲಿ ನಮಗೆ ಇವಾಗ ಒಂದು ನಾಟ್ ಓಕೆ ಕ್ವಾಂಟಿಟಿಗಳು ಸಿಕ್ಕಿದ್ದಾವೆ 13, 10 ಮತ್ತು 16. ಸೊ ಈ ಒಂದು ಚೆಕ್ ಶೀಟಿಂದ ನಾವು ಪ್ರಿಡಿಕ್ಟ್ ಮಾಡ್ಬೋದು ಲೈಕ್ ಆ ಒಂದು ಡೇಟಲ್ಲಿ ನಮಗೆ ಕೆಲವೊಂದು ನಾಟ್ ಓಕೆ ಪಾರ್ಟ್ಸ್ಗಳು ಸಿಗ್ತಾ ಇದ್ದಾವೆ ಅಂತ. ಸೊ ದಿಸ್ ಚೆಕ್ ಶೀಟ್ ಕ್ಯಾನ್ ಬಿ ಯೂಸ್ಡ್ ಟು ಐಡೆಂಟಿಫೈ ಆರ್ ಟು collect the data in the work process, and the data is used during root cause analysis or investigation of any problem. ಅದೇ ಹೇಳಿದ್ನಲ್ಲ. ಸೊ ಈ ಥರ ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ, ರೂಟ್ ಕಾಸ್ ಅನಾಲಿಸಿಸ್ ಫೈಂಡ್ ಮಾಡುವಾಗ ಈ ಚೆಕ್ ಶೀಟ್ನ ನೋಡಿದರೆ ನಮಗೆ ಗೊತ್ತಾಗುತ್ತೆ ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಯಾವತ್ತಿನ ದಿನ ಆಗಿದೆ. ಈ ಥರ ಚೆಕ್ ಶೀಟನ್ನು ನಾವು ಯೂಸ್ ಮಾಡ್ಕೋಬೋದು ಡ್ಯೂರಿಂಗ್ ಸಾಲ್ವಿಂಗ್ ಅವರ್ ಪ್ರಾಬ್ಲಮ್ಸ್. ಸೊ ದಿಸ್ ಚೆಕ್ ಶೀಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಡಾಕ್ಟರ್ ಕೌರು ಇಶಿಕಾವಾ. ಇವರಿಂದ ಇದು ಇಂಟ್ರೊಡ್ಯೂಸ್ ಆಗಿದೆ. ಸೊ ದಿಸ್ ಈಸ್ ಅಬೌಟ್ ಚೆಕ್ ಶೀಟ್. ನಮ್ಮ ನೆಕ್ಸ್ಟ್ ಟೂಲ್ ಬಂದು ಫಿಶ್ಬೋನ್ ಡಯಾಗ್ರಾಮ್. ಫಿಶ್ಬೋನ್ ಡಯಾಗ್ರಾಮ್ ಈಸ್ ಎ ರೂಟ್ ಕಾಸ್ ಅನಾಲಿಸಿಸ್ ಟೂಲ್. ಇದೊಂದು ರೂಟ್ ಕಾಸ್ ಅನಾಲಿಸಿಸ್ ಮಾಡುವಂಥ ಟೂಲು. ಈ ಟೂಲ್ನಿಂದ ನಾವು ಪ್ರಾಬ್ಲಮದ್ದು ಪ್ರಾಪರ್ ಕಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಫಿಶ್ಬೋನ್ ಡಯಾಗ್ರಾಮ್ ಈಸ್ ಇನ್ವೆಂಟೆಡ್ ಬೈ ಡಾಕ್ಟರ್ ಕೌರು ಇಶಿಕಾವಾ. ಸೊ ಇದು ಡಾಕ್ಟರ್ ಕೌರು ಇಶಿಕಾವಾ ಅವರು ಇದನ್ನ ಇನ್ವೆಂಟ್ ಮಾಡಿದ್ದಾರೆ. ಸೊ ಇದಕ್ಕೆ ಇಶಿಕಾವಾ ಡಯಾಗ್ರಾಮ್ ಅಂತಲೂ ಕರೀತಾರೆ. ಸೊ ಇದಕ್ಕೆ ಫಿಶ್ ಬೋನ್ ಡಯಾಗ್ರಾಮ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಸೊ ದಿಸ್ ಡಯಾಗ್ರಾಮ್ಸ್ ಲುಕ್ಸ್ ಲೈಕ್ ಫಿಶ್ ಬೋನ್ ವಿತ್ ಹೆಡ್ ರಿಪ್ರೆಸೆಂಟಿಂಗ್ ಪ್ರಾಬ್ಲಮ್ ಆ್ಯಂಡ್ ಬೋನ್ಸ್ ರಿಪ್ರೆಸೆಂಟಿಂಗ್ ಪಾಸಿಬಲ್ ಕಾಸಸ್ ಫಾರ್ ದ ಪ್ರಾಬ್ಲಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಕಾಸ್ ಆ್ಯಂಡ್ ಎಫೆಕ್ಟ್ ಡಯಾಗ್ರಾಮ್. ಸೊ ಇಲ್ಲಿ ಕೆಳಗಡೆ ನಾನು ಸಿಂಪಲ್ ಆಗಿರೋ ಒಂದು ಫಿಶ್ ಬೋನ್ ಡಯಾಗ್ರಾಮ್ ಹಾಕಿದ್ದೀನಿ. ಇದನ್ನು ನೋಡಿದರೆ ಒಂದು ಫಿಶ್ಶು ಮತ್ತು ಬೋನ್ ಥರ ಕಾಣಿಸುತ್ತೆ. ಇದರ ಹೆಡ್ ಏನಿರುತ್ತಲ್ಲ, ಇದು ಪ್ರಾಬ್ಲಮ್ ಆರ್ ಎಫೆಕ್ಟ್ ಇದನ್ನು ರೀಪ್ರೆಸೆಂಟ್ ಮಾಡುತ್ತೆ. ಸೊ ಇದನ್ನು ಟೂಲ್ನ ಯೂಸ್ ಮಾಡಬೇಕಂದ್ರೆ ಸೊ ಕಾಸಸ್ ಏನು ಬರುತ್ತಲ್ಲ ಅವು ನಾವು 6M ಅನಾಲಿಸಿಸಿಂದ ಮಾಡಬೇಕು. ದಟ್ ಈಸ್ ಮ್ಯಾನ್, ಮಷೀನ್, ಮಟೀರಿಯಲ್, ಮದರ್ ನೇಚರ್, ಮೆಜರ್ಮೆಂಟ್ ಆ್ಯಂಡ್ ಮೆಥಡ್. ಸೊ ಇವಾಗ ಒಂದು ಯಾವುದೋ ಪ್ರಾಬ್ಲಮ್ ಆಗಿದೆ ಅಂದರೆ ಅದಕ್ಕೆ ಇವೆಲ್ಲ ಕಾಸಸ್ ಇರ್ಬೋದು, ಪಾಸಿಬಲ್ ಕಾಸಸ್. ಇದರಲ್ಲಿ ಯಾವುದೋ ಒಂದು ಎಕ್ಸಾಕ್ಟ್ ರೂಟ್ ಕಾಸ್ ಇರುತ್ತೆ. ಅದನ್ನು ಈ ಟೂಲಿಂದ ನಾವು ಕಂಡುಹಿಡಿಬೋದು. ಇವಾಗ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಅದಕ್ಕೆ ಮ್ಯಾನ್ ರಿಲೇಟೆಡು ಇರ್ಬೋದು, ಮಷಿನ್ ರಿಲೇಟೆಡು ಇರ್ಬೋದು, ಪಾಸಿಬಲ್ ಕಾಸಸ್. ಬಟ್ ಪರ್ಟಿಕ್ಯುಲರ್ ಆಗಿ ಒಂದು ರೂಟ್ ಕಾಸ್ ಇರುತ್ತೆ. ಸೊ ಅದನ್ನು ಈ ಟೂಲಿಂದ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ
ದಿಸ್ ಈಸ್ ಅಬೌಟ್ ಫಿಶ್ ಬೋನ್ ಡೈಗ್ರಾಮ್. ನಮ್ಮ ನೆಕ್ಸ್ಟ್ ಟೂಲ್ ಬಂದು ಕಂಟ್ರೋಲ್ ಚಾರ್ಟ್. Control charts are graphical representation of data recorded. Usually, these graphs have USL and LSL like control limits. ಸೊ ಕಂಟ್ರೋಲ್ ಚಾರ್ಟ್ಸ್ ಏನಿದಾವಲ್ಲ ಇವು ಗ್ರಾಫ್ ಥರ ಇರುತ್ತೆ. ಈ ಗ್ರಾಫ್ಸಲ್ಲಿ ನಮಗೆ USL ಮತ್ತು LSL ಇರುತ್ತೆ ಲೈಕ್ ಕಂಟ್ರೋಲ್ ಲಿಮಿಟ್ಸ್. USL ಅಂದರೆ ಅಪ್ಪರ್ ಸ್ಟ್ಯಾಂಡರ್ಡ್ ಲಿಮಿಟ್, LSL ಅಂದರೆ ಲೋವರ್ ಸ್ಟ್ಯಾಂಡರ್ಡ್ ಲಿಮಿಟ್. ಸೊ ಈ ಲಿಮಿಟ್ಸ್ ಇನ್ ಬಿಟ್ವೀನಲ್ಲಿನೇ ನಮ್ಮ ಡೇಟಾ ಲೈ ಆಗ್ತಾ ಇರುತ್ತೆ. ನಾನೊಂದು ಕೆಳಗಡೆ ಸಿಂಪಲ್ ಆಗಿರೋ ಒಂದು ಗ್ರಾಫ್ ಹಾಕಿದ್ದೀನಿ. ಇದರಲ್ಲಿ USL LSL ಇನ್ ಬಿಟ್ವೀನಲ್ಲಿ ನಮ್ಮದು ಡೇಟಾ ಲೈ ಆಗ್ತಾ ಇದೆ. ಸೊ ಈ ಡೇಟಾ ಅಟ್ ಪಾಯಿಂಟ್ 10 ಔಟ್ ಆಫ್ ದ ಸ್ಪೆಕ್ ಹೋಗಿದೆ ನೋಡಿ, USLಗಿಂತ ಮೇಲೆ ಹೋಗಿದೆ. ಸೊ ಈ ಗ್ರಾಫ್ನ ನಾವು ನೋಡಿದ ತಕ್ಷಣ ಹೇಳ್ಬೋದು ಇವತ್ತಿನ ದಿನ ಏನೋ ಪ್ರಾಬ್ಲಮ್ ಆಗಿದೆ ನಮ್ಮ ಪ್ರೋಸೆಸ್ಸಲ್ಲಿ ಅಥವಾ ನಮ್ಮ ಡೇಟಾದಲ್ಲಿ. ಸೊ ಈ ಗ್ರಾಫ್ ನಮಗೆ ಈ ಥರ ಹೆಲ್ಪ್ ಮಾಡುತ್ತೆ. ಲೈಕ್ ಯಾವಾಗ ನಮ್ಮದು ಪ್ರೋಸೆಸ್ಸಲ್ಲಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಕಂಟ್ರೋಲ್ ಚಾರ್ಟ್ಸ್ ಹೆಲ್ಪ್ ಟು ಐಡೆಂಟಿಫೈ ವೇರ್ ಆ್ಯಂಡ್ ವೆನ್ ದ ಪ್ರಾಬ್ಲಮ್ ಆಕರ್ಡ್ ಬೈ ಇಂಟರ್ಪ್ರಿಟಿಂಗ್ ದ ಗ್ರಾಫ್. ಗ್ರಾಫನ್ನು ನೋಡಿದ ತಕ್ಷಣ ನಾವು ಹೇಳ್ಬೋದು ಇವತ್ತೇನೋ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಈ ಥರ ನಮಗೂ ಹೆಲ್ಪ್ ಮಾಡ್ತವೆ. ಸೊ ಕಂಟ್ರೋಲ್ ಚಾರ್ಟ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಬೈ ವಾಲ್ಟರ್ ಎ ಶೂಹಾರ್ಟ್. ಸೊ ಇವು ಕಂಟ್ರೋಲ್ ಚಾರ್ಟ್ಸ್ ಇಂಟ್ರೊಡ್ಯೂಸ್ಡ್ ಬೈ ವಾಲ್ಟರ್ ಎ ಶೂಹಾರ್ಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಕಂಟ್ರೋಲ್ ಚಾರ್ಟ್. ನಮ್ಮ ನೆಕ್ಸ್ಟ್ ಟೂಲ್ ಬಂದು ಹಿಸ್ಟೋಗ್ರಾಮ್. ಹಿಸ್ಟೋಗ್ರಾಮ್ ಆರ್ ಸಿಂಪಲ್ ಬಾರ್ ಚಾರ್ಟ್ ಯೂಸ್ ಆಸ್ ಅ ಕ್ವಾಲಿಟಿ ಟೂಲ್ ಟು ಕಂಪೇರ್ ದ ಡೇಟಾ ಆರ್ ಐಡೆಂಟಿಫೈ ವಿಚ್ ಈಸ್ ದ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ಪ್ರೊಸೆಸ್. ಸೊ ಹಿಸ್ಟೋಗ್ರಾಮ್ ಇಸ್ ಅ ಸಿಂಪಲ್ ಬಾರ್ ಚಾರ್ಟ್. ಇಲ್ಲಿ ನಾನು ಸಿಂಪಲ್ ಆಗಿರೋ ಒಂದು ಬಾರ್ ಚಾರ್ಟ್ ಹಾಕಿದ್ದೀನಿ. ಇಲ್ಲಿ ನಮ್ಮದು ಡೇಟಾ ಇದೆ 1 to 11. ಸೊ ನಥಿಂಗ್ ಬಟ್ ಕಂಪ್ಯಾರಿಸನ್ ಇದೆ. ಒಂದು 10ಗೆ ಲೈ ಆಗುತ್ತೆ, ಒಂದು 12 ಲೈ ಆಗ್ತಾ ಇದೆ. ಈ ಥರ ಒಂದು ಡೇಟಾ ಕಂಪೇರ್ ಮಾಡೋದು. ಯಾವತ್ತಿನ ದಿನ ನಮಗೆ ಜಾಸ್ತಿ ಬಂದಿದೆ, ಕಮ್ಮಿ ಬಂದಿದೆ, ಜಸ್ಟ್ ಕಂಪೇರ್ ಮಾಡೋಕ್ಕೆ ಈ ಹಿಸ್ಟೋಗ್ರಾಮನ್ನು ಯೂಸ್ ಮಾಡ್ತಾರೆ. ಸೊ ಹಿಸ್ಟೋಗ್ರಾಮ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಕಾರ್ಲ್ ಪಿಯರ್ಸನ್. ಸೊ ಇದು ಇಂಟ್ರೊಡ್ಯೂಸ್ ಆಗಿರೋದು ಬೈ ಕಾರ್ಲ್ ಪಿಯರ್ಸನ್ ಅಂತ. ಹಿಸ್ಟೋಗ್ರಾಮ್ಸ್ ಆರ್ ಹೆಲ್ಪ್ ಟು ಐಡೆಂಟಿಫೈ ವೇರ್ ಆ್ಯಂಡ್ ವೆನ್ ದ ಪ್ರಾಬ್ಲಮ್ ಆಕರ್ಡ್ ಬೈ ಇಂಟರ್ಪ್ರಿಟಿಂಗ್ ದ ಗ್ರಾಫ್. ಇದು ಸೇಮ್ ಕಂಟ್ರೋಲ್ ಚಾರ್ಟ್ ಥರನೇ ಹಿಸ್ಟೋಗ್ರಾಮಿಂದ ನಮಗೆ ಯಾವತ್ತಿನ ದಿನ ಏನು ಪ್ರಾಬ್ಲಮ್ ಆಗಿದೆ. ಇಲ್ಲಿ ನಮಗೆ ಕಂಟ್ರೋಲ್ ಲಿಮಿಟ್ಸ್ ಇರಲ್ಲ, ಬಟ್ ನಾವು ಈ ಗ್ರಾಫ್ ನೋಡಿದ ತಕ್ಷಣ ಈ ಪಾಯಿಂಟ್ 10 ಮತ್ತು ಪಾಯಿಂಟ್ 6 ಸ್ವಲ್ಪ ಜಾಸ್ತಿ ಇದೆ ನಮ್ಮದು ಡೇಟಾ ವ್ಯಾಲ್ಯೂ ಏನಿದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಇದೆ. ಸೊ ಈ ಗ್ರಾಫ್ ನೋಡಿದ ತಕ್ಷಣ ಸಮಥಿಂಗ್ ರಾಂಗ್ ವಿತ್ ದಿಸ್ ಗ್ರಾಫ್ ಅಂತ ನಾವು ಹೇಳ್ಬೋದು. ಸೊ ಈ ಥರ ನಮಗೆ ಹಿಸ್ಟೋಗ್ರಾಮ್ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಸಮ್ ಹಿಸ್ಟೋಗ್ರಾಮ್. ನೆಕ್ಸ್ಟ್ ಟೂಲ್ ಬಂದು ಪರಿಟೋ ಚಾರ್ಟ್. ಸೊ ಪರಿಟೋ ಚಾರ್ಟ್ ಏನಿದೆಯಲ್ಲ ಇದು ತುಂಬ ಯೂಸ್ಫುಲ್ ಟೂಲ್ ಅಂತ ಹೇಳ್ಬೋದು. ಪರಿಟೋ ಚಾರ್ಟ್ ಈಸ್ ಅ ಕಾಂಬಿನೇಷನ್ ಆಫ್ ಬಾರ್ ಚಾರ್ಟ್ ಆ್ಯಂಡ್ ಲೈನ್ ಗ್ರಾಫ್. ದಿಸ್ ಗ್ರಾಫ್ ಹೆಲ್ಪ್ ಅಸ್ ಟು ಪ್ರಯಾರಿಟೈಸ್ ದ ಮೋಸ್ಟ್ ಕಾಸಿಂಗ್ ಫ್ಯಾಕ್ಟರ್ಸ್. ದಿಸ್ ಗ್ರಾಫ್ ಈಸ್ ಬೇಸ್ಡ್ ಆನ್ 80-20 ರೂಲ್. ಸೊ ಪರಿಟೋ ಚಾರ್ಟ್ ಏನಿದೆಯಲ್ಲ ಇದು ಕಾಂಬಿನೇಷನ್ ಆಫ್ ಬಾರ್ ಚಾರ್ಟ್ ಮತ್ತು ಲೈನ್ ಗ್ರಾಫ್ ಅಂತ ಹೇಳ್ಬೋದು. ಇದರಲ್ಲಿ ನಾನೊಂದು ಕೆಳಗಡೆ ಒಂದು ಸಿಂಪಲ್ ಆಗಿರೋದೊಂದು ಪರಿಟೋ ಚಾರ್ಟ್ ಹಾಕಿದ್ದೀನಿ. ಸೊ ಇದರಲ್ಲಿ ನಮಗೆ ಡಿಫೆಕ್ಟ್ಸ್ಗಳಿದ್ದಾವೆ, ಡಿಫೆಕ್ಟ್ 1 to 10. ಸೊ ಈ ಗ್ರಾಫಿಂದ ನಾವು ಏನು ನೋಡ್ಬೋದು ಅಂದರೆ ಇಂಟರ್ಪ್ರಿಟ್ ಹೆಂಗೆ ಮಾಡ್ಬೋದು ಅಂದರೆ, ಸೊ ನಮ್ಮದು ಫಸ್ಟ್ 2 2 ಡಿಫೆಕ್ಟ್ ಇದ್ದಾವಲ್ಲ ಇವು ನಮಗೆ 80% ಲಾಸಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ. 80-20 ರೂಲ್ ಏನು ಹೇಳುತ್ತೆ ಅಂದರೆ 80% ಆಫ್ ಅವರ್ ಪ್ರಾಬ್ಲಮ್ ಆರ್ ಡಿಫೆಕ್ಟ್ಸ್ ಡ್ಯೂ ಟು 20% ಆಫ್ ದ ಕಾಸಸ್. ಸೊ ಇವನ್ನೆರಡು ನಾವು ಎಲಿಮಿನೇಟ್ ಮಾಡಿದರೆ ಸೊ ನಮ್ಮ ಪ್ರೋಸೆಸ್ನ ನಾವು ಸ್ಟೇಬಲ್ ಮಾಡ್ಬೋದು, ಡಿಫೆಕ್ಟ್ಸ್ನ ಕಡಿಮೆ ಮಾಡ್ಬೋದು. ಸೊ 80% ಆಫ್ ಅವರ್ ಪ್ರಾಬ್ಲಮ್ಸ್ ಆರ್ ಡ್ಯೂ ಟು 20% ಆಫ್ ದ ಕಾಸಸ್. ಸೊ ದಿಸ್ ಈಸ್ 80-20 ರೂಲ್. Pareto chart is introduced by Italian economist Vilfredo Pareto. ಸೊ ಇವ್ರ ನೇಮಿಂದನೇ ಇದನ್ನು Pareto ಚಾರ್ಟ್ ಅಂತ ನೇಮಿಂಗ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ Pareto ಚಾರ್ಟ್. ನಮ್ಮ ಲಾಸ್ಟ್ ಟೂಲ್ ಬಂದು ಸ್ಕ್ಯಾಟರ್ ಡಯಾಗ್ರಾಮ್. ಸ್ಕ್ಯಾಟರ್ ಡಯಾಗ್ರಾಮ್ ಆರ್ ಸ್ಕ್ಯಾಟರ್ ಚಾರ್ಟ್ ಆರ್ ಗ್ರಾಫ್ಸ್ ರಿಪ್ರೆಸೆಂಟಿಂಗ್ ಕೋರಿಲೇಷನ್ ಬಿಟ್ವೀನ್ 2 ಫ್ಯಾಕ್ಟರ್ಸ್. ಸೊ ಸ್ಕ್ಯಾಟರ್ ಡಯಾಗ್ರಾಮ್ ಏನಿದಾವಲ್ಲ ಇವು ನಮಗೆ ಕೋರಿಲೇಷನ್ನ ತಿಳಿಸ್ಕೊಡ್ತವೆ ಬಿಟ್ವೀನ್ 2 ಫ್ಯಾಕ್ಟರ್ಸ್ ಆರ್ 2 ಡೇಟಾ ಆರ್ 2 ಫ್ಯಾಕ್ಟರ್ಸ್ ಇನ್ ಬಿಟ್ವೀನ್ ಅವೆರಡರ ಮಧ್ಯೆ ಏನಾದರೂ ಕೋರಿಲೇಷನ್ ಇದೆನಾ ಅಂತ. ಇವಾಗ ಪ್ರೆಷರ್ ಇನ್ಕ್ರೀಸ್ ಮಾಡಿದ ತಕ್ಷಣ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಈ ಥರ
ಒಂದು ಕೋರಿಲೇಷನ್ನ ನಮಗೆ ಹೇಳ್ಕೊಡುತ್ತೆ. ಸ್ಕ್ಯಾಟರ್ ಡಯಾಗ್ರಾಮ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ರಿನೇ ಡಿಸ್ಕಾರ್ಟಸ್. ಸೊ ಇದು ಸ್ಕ್ಯಾಟರ್ ಡಯಾಗ್ರಾಮ್ ಅನ್ನೋದು ರಿನೇ ಡಿಸ್ಕಾರ್ಟಸ್ ಅವರಿಂದ ಇಂಟ್ರೊಡ್ಯೂಸ್ ಆಗಿದೆ. ಸೊ ದೆರ್ ಆರ್ 3 ಟೈಪ್ಸ್ ಆಫ್ ಸ್ಕ್ಯಾಟರ್ ಡಯಾಗ್ರಾಮ್. ಒಂದು ನೋ ಕೋರಿಲೇಷನ್ ಟೈಪ್ ಸ್ಕ್ಯಾಟರ್ ಡಯಾಗ್ರಾಮ್, ಒಂದು ಪಾಸಿಟಿವ್ ಕೋರಿಲೇಷನ್ ಸ್ಕ್ಯಾಟರ್ ಡಯಾಗ್ರಾಮ್, ಆಮೇಲೆ ಇನ್ನೊಂದು ಪಾಸಿಟಿವ್ ಕೋರಿಲೇಷನ್ ಸ್ಕ್ಯಾಟರ್ ಡಯಾಗ್ರಾಮ್. ಸೊ ನೋ ಕೋರಿಲೇಷನ್ ಸ್ಕ್ಯಾಟರ್ ಡಯಾಗ್ರಾಮಲ್ಲಿ ಏನು ಕೋರಿಲೇಷನ್ ಇಲ್ಲ ಇನ್ ಬಿಟ್ವೀನ್ 2 ಫ್ಯಾಕ್ಟರ್ಸ್, ಎಕ್ಸ್ ಆ್ಯಕ್ಸಿಸ್ಸು ಮತ್ತು ಒಂದು ವೈ ಆ್ಯಕ್ಸಿಸ್ ಅಂತ ಇದೆಯಲ್ಲ, ಎರಡರಲ್ಲಿ ಡೇಟಾಗಳಿದ್ದಾವೆ. ಸೊ 2 ಡೇಟಾದಲ್ಲಿ ಏನೂ ಕೋರಿಲೇಷನ್ ಇಲ್ಲ. ಅದೇ ಸೆಕೆಂಡ್ರಲ್ಲಿ ಪಾಸಿಟಿವ್ ಕೋರಿಲೇಷನ್ ಇದೆ. ಇವಾಗ ಎಕ್ಸ್ ಆ್ಯಕ್ಸಿಸ್ ವ್ಯಾಲ್ಯೂ ಮತ್ತು ವೈ ಆ್ಯಕ್ಸಿಸ್ ವ್ಯಾಲ್ಯೂ ಏನಿದಾವಲ್ಲ ಇವು ಪಾಸಿಟಿವ್, ಅಂದರೆ ಒಂದ್ರ ಮೇಲೆ ಇನ್ನೊಂದು ಡಿಪೆಂಡ್ ಆಗಿದೆ. ಸೊ ಈ ಥರ ಪಾಸಿಟಿವ್ ಕೋರಿಲೇಷನ್. ಆ್ಯಂಡ್ ನೆಕ್ಸ್ಟು ಪಾಸಿಟಿವ್ ಕೋರಿಲೇಷನ್. ನೆಕ್ಸ್ಟ್ ಇಲ್ಲಿ ಪರ್ಫೆಕ್ಟಾಗಿ ಒಂದು ಸ್ಟ್ರಾಂಗ್ ಲೈನ್ ಇದೆ ನೋಡಿ, ಹಿಸ್ಟೆರೆಸಿಸ್ ಲೈನ್ ಅಂತ ಅಂತೀವಲ್ಲ. ಸೊ ಎಕ್ಸ್ ವ್ಯಾಲ್ಯೂ ಹೆಂಗೆ ಇನ್ಕ್ರೀಸ್ ಆದಂಗೆ ವೈ ವ್ಯಾಲ್ಯೂನು ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ದಿಸ್ ಈಸ್ ಪಾಸಿಟಿವ್ ಕೋರಿಲೇಷನ್ ಸ್ಕ್ಯಾಟರ್ ಡಯಾಗ್ರಾಮ್. ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಕ್ಯಾಟರ್ ಡಯಾಗ್ರಾಮ್. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಾನು ಇದೇ 7 ಕ್ವಾಲಿಟಿ ಟೂಲ್ಸ್ಗಳ ಮೇಲೆ ಇನ್ನೂ ಬ್ರೀಫಾಗಿ ವಿತ್ ರಿಯಲ್ ಟೈಮ್ ಎಕ್ಸಾಂಪಲ್ ಜೊತೆ ವಿಡಿಯೋ ಮಾಡಬೇಕಂತ ಅಂದಿದ್ದೀನಿ. ಸೊ ನೀವು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.